ಈ ಬಿಜೆಪಿ ಅವರು ಏನ್ ಮಾಡ್ತಾರೆ, ಸುಮ್ಮನೆ ಜನರ ಮೇಲೆ ಸಂಘರ್ಷ ಮಾಡಿಕೊಂಡು ರಾಜಕೀಯ ಮಾಡುವಂತ ಕೆಲಸ ಮಾತ್ರ, ಅಭಿವೃದ್ಧಿ ಕೆಲಸ ಯಾವುದೇ ಮಾಡಲಿಲ್ಲ. ನೋಟ ಅಂತ ಇದು ಮಾಡಿದ್ದಾರೆ. ಇಬ್ಬರು ಯಾವ ಪಕ್ಷಕ್ಕೂ ವೋಟ್ ಹಾಕಬಾರ್ದು. ನಮ್ಮ ಪದ್ಮರಾಜ್ ಪೂಜಾರಿ ಅವರು ಖಂಡಿತವಾಗಿ ಅದು ಯೋಗರು, ಅವ್ರು ಖಂಡಿತವಾಗಿ ಅಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಪ್ರಾಬ್ಲಮ್ಸ್ ಮಾತಾಡ್ಲಿಕ್ಕೆ ಅವರು ಶಕ್ತರಿದ್ದಾರೆ. ಬಡವರಿಗಾಗ್ಲಿ ಅಲ್ಲ ದಲಿತರಾಗ್ಲಿ ಯಾರಿಗೂ ಇಂಥ ಸಪೋರ್ಟ್ ಬಿಜೆಪಿ ಅವರು ಕೊಟ್ಟಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ತುಂಬಾ ಸಪೋರ್ಟ್ ಮಾಡ್ತಿದೆ. ಖಾಲಿ ಸಂಘರ್ಷ ಮಾಡಿ ಜಾತಿ ಭೇದ ಅಂತ ಹೇಳಿಕೊಂಡು ವೋಟ್ ಅಂತ ತಗೊಂಡಿದ್ದಾರೆ, ಜನರನ್ನು ಮೂರ್ಖರಾಗಿ ಟ್ರೀಟ್ ಮಾಡಿದ್ದಾರೆ. ಎರಡು ಪಾರ್ಟಿಯಲ್ಲಿ ಕೂಡ ಹಿಂದೂಗಳು ನಿಂತಿದ್ರಿಂದ ಈ ಸಲ ವೋಟ್ ತುಂಬಾ ಡಿವೈಡ್ ಆದ್ರಿಂದ ಅಲ್ಲ, ನಾವು ಹಿಂದುತ್ವ ಅಂತ ಹೋಗ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ನಾವು ಹಿಂದುತ್ವ ಅಂತ ಹೋಗ್ತಾ ಇಲ್ಲ. ಪ್ರಧಾನಿ ನನ್ನ ಪ್ರಕಾರ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ನಂತರ ಅವರು ತುಂಬಾ ಜನರಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಆದ್ರೆ ಇನ್ನೂ ತುಂಬಾ ಒಳ್ಳೇದಂತ. ಸರ್, ನಿಮ್ಮ ಹೆಸರು? ನಮ್ದು ಹೆಸರು ಕೀರ್ತಿ ಕಾರ್ಕಳ ಅಂತ. ಕೀರ್ತಿ ಕಾರ್ಕಳ, ಕಾರ್ಕಳದವರು. ಅಂದ್ರೆ ಕಾರ್ಕಳ ಅಂದ್ರೆ ನಿಮಗೆ ಉಡುಪಿ ಚಿಕ್ಕಮಗಳೂರು? ಉಡುಪಿ ಚಿಕ್ಕಮಗಳೂರು, ಕೋಟ ಶ್ರೀನಿವಾಸ್ ವರ್ಷ ಹೇಗಿದೆ? ಪರವಾಗಿಲ್ಲ ಸರ್. ಆ್ಯಕ್ಚುಲಿ ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದು, ನಾನು ಆರ್ಟಿಸ್ಟ್. ಈ ಸಲ ಅಂದರೆ ತುಂಬ ಫೈಟ್ ಇದೆ. ತುಂಬ ಜನರ ಒಪಿನಿಯನ್ ಏನಂದರೆ ಕೋಟ ಶ್ರೀನಿವಾಸ್ ಅವರು ಬರುವ ಒಂದು ಅಂದಾಜಿದೆ. ಆದರೂ ಜಯಪ್ರಕಾಶ್ ಹೆಗ್ಡೆ ಕೂಡ ಅವರಿಗೂ ಕೂಡ ಸಪೋರ್ಟ್ ಇದೆ, ತುಂಬ ಚೆನ್ನಾಗಿದೆ. ಈ ಸಲ ಎಲೆಕ್ಷನ್ ಅಂತ ತುಂಬ ಫೈಟ್ ಇದೆ ಮಾತ್ರ. ಹೌದು. ನಿಮ್ಮ ಪ್ರಕಾರ ಮಂಗಳೂರು ಏನನ್ಸುತ್ತೆ, ದಕ್ಷಿಣ ಕನ್ನಡ? ಮಂಗಳೂರಲ್ಲಿ ಪದ್ಮನಾಭರಿಗೂ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಎರಡೂ ಪಾರ್ಟಿಯಲ್ಲಿ ಕೂಡ ಹಿಂದೂಗಳು ನಿಂತಿದ್ದರಿಂದ ಈ ಸಲ ವೋಟ್ ತುಂಬ ಡಿವೈಡ್ ಆದ್ರಿಂದ. ಮತ್ತೊಂದು ವಿಷಯ ಏನಂದರೆ ಈ ಸಲ ಯಾವ ರಾಜಕೀಯದವರು ಸೌಜನ್ಯ ವಿಷಯ ಒಂದು ಯಾರು ತೆಗಿತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ನನಗೆ ಅದೊಂದು ತುಂಬ ಬೇಜಾರಾದ. ಅಂದರೆ ಪ್ರತಿಯೊಂದು ಕಡೆಯಲ್ಲಿ ತುಂಬ ಹೋರಾಟ ನಡೀತಿದೆ. ತಿಮ್ಮರೊಡೆಯವರು ಕೂಡ ತುಂಬ ಹೋರಾಟ ಮಾಡ್ತಿದ್ದಾರೆ. ಆದರೆ ಎಲೆಕ್ಷನ್ ಬಂದಾಗ ಎಲ್ಲ ರಾಜಕೀಯದವರು ಆ ಸೌಜನ್ಯ ವಿಷಯವನ್ನು ಯಾಕೆ ತೆಗಿತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಆ ಸೌಜನ್ಯ ಪಾಪ ಹೆಣ್ಣು ಮಗುಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಕಾರ್ಕಳದಲ್ಲೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಈ ಸಲ ಅಂದರೆ ಕಾರ್ಕಳದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ನೋಟ ಅಂತ ಇದು ಮಾಡಿದ್ದಾರೆ. ಅಂದರೆ ಇಬ್ಬರು ಯಾವ ಪಕ್ಷಕ್ಕೂ ವೋಟ್ ಹಾಕಬಾರ್ದು. ಯಾಕಂದರೆ ಸೌಜನ್ಯಗೋಸ್ಕರ ನ್ಯಾಯ ಸಿಗಲಿಲ್ಲ ಅಂದರೆ ಯಾವ ಪಕ್ಷಕ್ಕೂ ನಾವು ವೋಟ್ ಹಾಕೋದಿಲ್ಲ ಅಂತ ಒಂದು ಕಾರ್ಕಳದಲ್ಲಿ ಒಂದು ಟೀಮೇ ಮಾಡಿದ್ದಾರೆ. ಅದೇ ಈ ಸಲ ಯಾರ ಪರವಾಗಿ ಜನರು ವೋಟ್ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮಂಗಳೂರು ಅಂತ ಬಂದಾಗ ಪದ್ಮರಾಜಿಗೆ ಒಂದಷ್ಟು ಒಲವಿದೆ. ಪದ್ಮರಾಜರಿಗೂ ಕೂಡ ಇದೆ, ತುಂಬ ಇದೆ ಈ ಸಲ. ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟೇ ಕೊಡಲಿಲ್ಲ. ಅದು ಕೂಡ ತುಂಬ ಕೆಲವರಿಗೆ ಬೇಜಾರಿದೆ. ಆದರೂ ಈ ಸಲ ಪದ್ಮರಾಜರಿಗೆ ತುಂಬ ಸಪೋರ್ಟ್ ಇದೆ. ಅವರೊಬ್ಬರು ಬಿಲ್ಲವಾಗಿ ಹಿಂದೂಗಳ ಓಟು ಪದ್ಮರಾಜ್ ಅವರಿಗೆ ಬೀಳುವ ತುಂಬ ಚಾನ್ಸಸ್ ಇದೆ. 100ಅಲ್ಲಿ ಒಂದು 95% ಅವರಿಗೆ ಬೀಳುವ ಚಾನ್ಸಸ್ ಇದೆ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಎಷ್ಟು ಪ್ಲಸ್ ಆಗ್ಬೋದು ಪದ್ಮರಾಜಿಗೆ? ಗ್ಯಾರಂಟಿ ಯೋಜನೆ 5 ಪಂಚ ಯೋಜನೆ ಇದು ಮಾಡಿದ್ದಾರೆ. ಅದರಿಂದಾಗಿ ಈಗ ಎಲ್ರಿಗೂ ತುಂಬ ಸಪೋರ್ಟ್, ಎಲ್ಲ ಜನರು ತುಂಬ ಕಾಂಗ್ರೆಸ್ ಪರವಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಬಿ ಜೆ ಪಿ ಪಕ್ಷದಲ್ಲಿ ಇಂಥ ಇದು ಮಾಡಲಿಲ್ಲ. ಯಾವುದೇ ಒಂದು ಬಡವರಿಗಾಗಲಿ ಅಲ್ಲ ದಲಿತರಾಗಲಿ ಯಾರಿಗೂ ಇಂಥ ಸಪೋರ್ಟು ಬಿ ಜೆ ಪಿ ಅವರು ಕೊಟ್ಟಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ತುಂಬ ಸಪೋರ್ಟ್ ಮಾಡ್ತಿದೆ. ತುಂಬ ಅಂದರೆ ತುಂಬ ಸಪೋರ್ಟ್ ಇದೆ. ಎಲ್ಲರೂ ಜನರಿಗೂ ತುಂಬ, ಮಹಿಳೆಯರಿಗಾಗಲಿ ಅಲ್ಲ ಇದು ಗಂಡಸರಾಗಲಿ ಮಕ್ಕಳಿಗಾಗಲಿ ಎಜುಕೇಷನ್ ಇದರಾಗಲಿ ಪ್ರತಿಯೊಂದು ವಿಷಯದಲ್ಲೂ ಅಕ್ಕಿ ಭಾಗ್ಯ ಆಗಲಿ ಎಲ್ಲ ಇದರಲ್ಲೂ ಕಾಂಗ್ರೆಸ್ ತುಂಬ ಸಪೋರ್ಟ್ ಮಾಡ್ತಿದೆ. ಹಾಗಾಗಿ ಈ ಸಲ ಮಂಗಳೂರಲ್ಲಿ ಕಾಂಗ್ರೆಸ್ ಬರುವ ಚಾನ್ಸಸ್ ಇದೆ. ಯಾರು ಪ್ರಧಾನಿ ಆಗಬೇಕು ನಿಮ್ಮ ಪ್ರಕಾರ? ಪ್ರಧಾನಿ ನನ್ನ ಪ್ರಕಾರ ಯಾಕೆಂದರೆ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ನಂತರ ಅವರು ತುಂಬ ಜನರಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಆದರೆ ಇನ್ನೂ ತುಂಬ ಒಳ್ಳೆಯದಂತ. ಸಿದ್ದರಾಮಯ್ಯ ಪ್ರಧಾನಿ ಇನ್ನೂ ತುಂಬ ಒಳ್ಳೆ, ನನ್ನ ಒಪಿನಿಯನ್ ಒಳ್ಳೇದಾಗ್ಬೋದು ಅಂತ ನನ್ನ ಆಸೆ. ಸೆಂಟ್ರಲ್ಲೂ ಕಾಂಗ್ರೆಸ್ ಬರಬೇಕಂತ ನನ್ನ ಆಸೆ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಮಂಗಳೂರಲ್ಲಿದ್ದೀವಿ. ಇಲ್ಲೊಂದಷ್ಟು ಜನ ಮತದಾರರಿದ್ದಾರೆ, ಅವ್ರನ್ನೇ ಕೇಳೋಣ ಏನು ಹೇಳ್ತಾರೆ ಅಂತ. ಪದ್ಮರಾಜ್ ವರ್ಸಸ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಸರ್, ಹೇಗಿದೆ ಈ ಸಲ ದಕ್ಷಿಣ ಕನ್ನಡ? ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಪದ್ಮರಾಜರವರು ಖಂಡಿತ ಗೆಲ್ತಾರೆ. ಯಾಕೆ ಹೇಳಿದರೆ ಈ ಸಲ ನಾವು ಕಾಂಗ್ರೆಸ್ ಹೊಸ ಅಭ್ಯರ್ಥಿಯನ್ನು ಹಾಕಿದ್ದೇವೆ, ಬಿ ಜೆ ಪಿ ಹೊಸ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಅವರು ಮಿಲಿಟ್ರಿಯಲ್ಲಿದ್ದವರು, ಇವರು ಸಮಾಜ ಸೇವೆಯಲ್ಲಿದ್ದವರು. ನಮ್ಮ ಕ್ಯಾಂಡಿಡೇಟ್, ನಮ್ಮ ಅಭ್ಯರ್ಥಿ ಇವರು. ಹಾಗಾಗಿ ಪದ್ಮರಾಜರು, ಹಾಗಾಗಿ ಮತ್ತು ಲೋಕಲ್ ಎಲ್ಲ ಭಾಳ ಗುರ್ತ ಇದೆ. ಮತ್ತು ಅವರು ಲಾಯರ್ ಆಗಿದ್ದಾರೆ. ಆದ ಕಾರಣ ಮತ್ತು ಭಾಳ ನಗುಮುಖದ ಒಬ್ಬ ಅಭ್ಯರ್ಥಿ. ಹಾಗಾಗಿ ಅವರು ಈ ಸಲ ಗೆಲ್ತಾರೆ. ನಮ್ಮ ಎಲ್ಲ ಯುವಕರು ಎಲ್ಲ ಸೇರಿಕೊಂಡು ನಾವೆಲ್ಲ ಇವತ್ತು ಕೆಲಸ ಮಾಡ್ತಾಯಿದ್ದೇವೆ. ಹೀಗಾಗಿ ಈ ಸಲ ಖಂಡಿತ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಮತ್ತು ನಮ್ಮ ಅಭ್ಯರ್ಥಿ ಗೆಲ್ತಾರೆ. ದಕ್ಷಿಣ ಕನ್ನಡ ಅಂದರೆ ಯೂಶ್ವಲಾಗಿ ಬಿ ಜೆ ಪಿ ಭದ್ರಕೋಟೆ ಅಂತ ಹೇಳ್ತಾರೆ. ಆದರೆ ಅಪ್ ಟು
89 ಕೂಡ, ಯಾಕಂದ್ರೆ ಜನಾರ್ದನ್ ಪೂಜಾರಿ ಅವ್ರನ್ನ 4 ಸಲ ಸತತವಾಗಿ ಗೆಲ್ಲಿಸಿದಂಥ ಕ್ಷೇತ್ರ ಇದು. ಹೀಗಾಗಿ ಈ ಬಾರಿ ಕೂಡ ಮತ್ತೆ ಬದಲಾವಣೆ ಅನ್ನೋ ಚರ್ಚೆ ಶುರುವಾಗಿದೆ. ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಗ್ಯಾರಂಟಿ ಯೋಜನೆ, ಇವೆಲ್ಲ ಪದ್ಮರಾಜ್ ಅವ್ರಿಗೆ ಎಷ್ಟು ಪ್ಲಸ್ ಆಗುತ್ತೆ? ಅದೆಲ್ಲ ಪದ್ಮರಾಜಿಗೆ ಭಾಳ ಪ್ಲಸ್ ಆಗ್ತಾಯಿದೆ. ಈಗ ಹಿಂದೆ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತಿದ್ದು, 8 ಕ್ಷೇತ್ರಗಳಲ್ಲಿ MLA 8 ಕ್ಷೇತ್ರ ಗೆಲ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಈ ಸಲ ಪದ್ಮರಾಜರಿಗೆ ಖಂಡಿತ ಜನ ಮತವನ್ನು ಹಾಕ್ತಾರೆ. ಯಾಕೆ ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಭಾಳಷ್ಟು ಇವತ್ತು ಜನರಿಗೆ ಉಪಕಾರ ಮಾಡಿದ್ದಾರೆ. ಗ್ಯಾರಂಟಿಗಳ ಮೂಲಕ ಜನರು ಇವತ್ತು ಕಾಂಗ್ರೆಸ್ಸನ್ನು ಭಾಳ ಹಚ್ಚಿಕೊಂಡಿದ್ದಾರೆ. ಆದ ಕಾರಣ ಈ ಸಲ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯ ಗೆಲುವು ಖಂಡಿತ. ಥ್ಯಾಂಕ್ ಯು. ನಮ್ಮ ಪದ್ಮರಾಜಿಗೆ ಒಂದು ಸೀಟು ಕೊಟ್ಟದ್ದೇ ಉಂಟಲ್ಲ, ಅದೇ ದೊಡ್ಡದು ನಮಗೆಂದು ಖುಷಿ. ಯಾಕೆಂದರೆ ಅವರು ಒಳ್ಳೆಯ ವ್ಯಕ್ತಿಯವರು. ಸಮಾಜ ಸೇವೆ ಮತ್ತು ದೇವರ ಏನು ಕಾರ್ಯಕ್ರಮ ಉಂಟು ಅದರಲ್ಲಿ ಭಾಗವಹಿಸಿಕೊಂಡು ಅಷ್ಟೊಂದು ಚುರುಕಾಗಿ ಬಡವರಿಗೆ, ಏನು ಇಲ್ಲದವರಿಗೆ ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡುವಲ್ಲಿ ಅವರು ಮುಂಚೂಣಿಯಲ್ಲಿದ್ದವರು. ಅಂಥವರಿಗೆ ಒಂದು ಸೀಟು ಕೊಟ್ಟರೆ ನಮಗೆ ಸಂತೋಷ. ಆದುದರಿಂದ ಅವರು ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತಾರೆ. ವಿಧಾನಸಭೆ ಚುನಾವಣೆಯಲ್ಲೇ ಅವ್ರಿಗೆ ಟಿಕೆಟ್ ಸಿಗಬೇಕಿತ್ತು. ನಾವು ಕೂಡ ತುಂಬ ಫಾಲೋ ಮಾಡ್ತಾ ಇದ್ವಿ, ಮಿಸ್ ಆಗಿತ್ತು. ಅದು ಏನು ತಪ್ಪಿ ಆಯಿತು. ಆದರೆ ದೇವರು ಇದರಲ್ಲಿ ಕೊಟ್ಟಿದ್ದಾರೆ, ದೊಡ್ಡ ಸ್ಥಾನದಲ್ಲಿ ಹೋಗಿ ನಿಲ್ಲು, ದೇಶಕ್ಕಾಗಿ ನೀನು ಹೋರಾಡು ಅಂತ ಅವರನ್ನು ಮುಂದೆ ಕಳಿಸಿದ್ದಾರೆ ದೇವರು. ಇದು ದೇವರೇ ಕೊಟ್ಟದ್ದು ಅವರಿಗೆ. ಥ್ಯಾಂಕ್ ಯು ಸರ್. ನೀವು ಈ ಸಲ ಖಂಡಿತವಾಗಿಯೂ ನಮ್ಮ ಅಭ್ಯರ್ಥಿ ಪದ್ಮರಾಜ್ ಅವರು ಪ್ರಚಂಡ ಬಹುಮತದಿಂದ ಗೆದ್ದು ಬರ್ತಾರೆ. ಹೇಗೆ ಸರ್, ಹೇಗೆ? ಯಾಕೆಂದರೆ ನಮ್ಮ ಅವರ ಚಾಯ್ಸ್ ಮಾಡಿದ್ದು ACC. ಅವರ ಅಭ್ಯರ್ಥಿತನ ಎಲ್ಲರಿಗೆ ಯಾರದೇ ವಿರೋಧ ಇಲ್ಲದೆ ಅಭ್ಯರ್ಥಿತನ ಅವರಿಗೆ ಎಲ್ಲ ಪಕ್ಷದ ಎಲ್ಲ ನಮ್ಮ ಮುಖಂಡರು ಸೇರಿಕೊಂಡು ಮಾಡಿದಂಥ ಒಂದು ಅಭ್ಯರ್ಥಿ. ಯಾವುದಕ್ಕೆ ವಿರೋಧ ಇರಲಿಲ್ಲ. ಅವ್ರು ಮಾಡಿದಂತಹ ಎಲ್ಲ ಸಾಮಾಜಿಕ ಸೇವೆ, ಗುರು ಬೆಳದಿಂಗಳಂಥ ಟ್ರಸ್ಟಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಎಜುಕೇಷನಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಯಾರು ಬಡವರಿದ್ದಾರೆ ಅವರಿಗೆ ಹಕ್ಕಿ ಕೊಡುವಂಥ ಪ್ರೋತ್ಸಾಹ ಮಾಡಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅವರನ್ನು ಬಿಲ್ ಕೊಡಿಸುವಂಥ ಪ್ರಯತ್ನ ಕೂಡ ಅವರು ಮಾಡಿದ್ದಾರೆ. ಆದ ಕಾರಣ ನಮ್ಮ ಮಂಗಳೂರು ನಗರದ ಪ್ರಖ್ಯಾತ ದೇವಸ್ಥಾನ ಕುದ್ರೋಳಿ ದೇವಸ್ಥಾನದ್ದು ಅವರು ಟ್ರಸ್ಟಿ ಕೂಡ ಆಗಿದ್ದಾರೆ. ಟ್ರಸ್ಟಿಯಲ್ಲಿ ಅವ್ರು ಮಾಡಿದಂಥ ಕೆಲಸ ಎಲ್ಲ ಜನ ಮೆಚ್ಚುಗೆ ಆಗಿದೆ. ಖಂಡಿತವಾಗಿಯೂ ಅವರಿಗೆ ದೇವರು ಖಂಡಿತವಾಗಿ ಆಶೀರ್ವಾದ ಈ ಸಲ ಮಾಡ್ತಾರೆ. ಓಕೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಗ್ಯಾರಂಟಿ ಯೋಜನೆ, 136 ಜನ ಶಾಸಕರು, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ವೇವ್ ಇದೆ. ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಅನುಭವ, ಇವರ DK ಶಿವಕುಮಾರ್ ಅವರ ಚಾಣಾಕ್ಷತನ, ಜೊತೆಗೆ AICC ನಾಯಕರೇ ಇವರನ್ನು ಗುರುತಿಸಿರೋದು, ಇವೆಲ್ಲವೂ ಎಷ್ಟು ಸ್ಟ್ರೆಂತ್ ಅನಿಸುತ್ತೆ ಪದ್ಮರಾಜ್ ಅವರಿಗೆ? ಪದ್ಮರಾಜಿಗೆ ಸ್ಟ್ರೆಂತ್ ಅಂದರೆ ಇಲ್ಲಿಯ ಜನ ಬೆಂಬಲ ಇದೆ. ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಬ್ಲಾಕ್ ಅಧ್ಯಕ್ಷರಿಂದ ಎಲ್ಲ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು, ಎಲ್ಲ ಜಿಲ್ಲಾ ಸದಸ್ಯರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ. ಜನರ ಒಂದು ವಿಶ್ವಾಸ ಗಳಿಸುವಂಥ ಕೆಲಸ ನಾವು ಮಾಡ್ತಿದ್ದೇವೆ. ನಮ್ಮ ಪ್ರತ್ಯೇಕವಾಗಿ ಸಿದ್ದರಾಮಯ್ಯರವರ ಮತ್ತು DK ಶಿವಕುಮಾರ್ ಅವರು ಕೊಟ್ಟಂಥ ಒಂದು ಕಾರ್ಯಕ್ರಮಗಳು, ಬಡವರಿಗೋಸ್ಕರ ಮಾಡಿದಂಥ ಭಾಗ್ಯಗಳು, ಎಲ್ಲ ಭಾಗ್ಯಗಳು ನಮ್ಮ ಜಿಲ್ಲೆಯಲ್ಲಿ ಪ್ರಯೋಜನ ಆಗಿದೆ ಕಾಂಗ್ರೆಸ್ ಪಕ್ಷದಿಂದ. ಆದ ಕಾರಣ ಖಂಡಿತವಾಗಿಯೂ ಜನರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಮ್ಗೆ ತುಂಬ ವಿಶ್ವಾಸ ಇದೆ, ನಂಬಿಕೆ ಇದೆ. ದಕ್ಷಿಣ ಕನ್ನಡ ಅಂದರೆ BJP ಭದ್ರಕೋಟೆ ಅಂತ ಇತ್ತೀಚಿನ ಜನ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಇದು ಮುಂಚೆ ಕಾಂಗ್ರೆಸ್ನ ಭದ್ರಕೋಟೆ. 1957ಇಂದ 89 ಸತತವಾಗಿ 32 ವರ್ಷಗಳ ಕಾಲ ದಕ್ಷಿಣ ಕನ್ನಡ ಕ್ಷೇತ್ರ ಅಂದರೆ ಏನು ಈ ಮಂಗಳೂರು ಭಾಗ ಕಾಂಗ್ರೆಸ್ಸಲ್ಲಿತ್ತು. ಯಾವಾಗ ಇದು ಕ್ಷೇತ್ರ ಬದಲಾದ ಮೇಲೆ BJP ಭದ್ರಕೋಟೆ ಆಯಿತು. ಹೀಗಾಗಿ ಮತ್ತೆ ಬದಲಾವಣೆ ಅಂತ ಹೇಳ್ತಿದ್ದಾರೆ. ನೋಡಿ, ಕಾಂಗ್ರೆಸ್ ಭದ್ರಕೋಟೆ ಅಂದರೆ ನಮ್ಮ ಹಿರಿಯ ನಾಯಕರಾದ ಜನಾರ್ದನ್ ಪೂಜಾರಿ ಅವರು, ಆಸ್ಕರ್ ಫರ್ನಾಂಡಿಸ್ ಅವರು, ವೀರಪ್ಪ ಮೊಯ್ಲಿ ಅವರು, ಇವರು ಜನಸಂಪರ್ಕ ಇದ್ದುಕೊಂಡು ಬೆಳೆದಂಥ ಲೀಡರ್ಗಳು. ಎಷ್ಟೋ ವರ್ಷದಿಂದ ಜನರ ಪೂಜಾರಿಯವ್ರು ನೋಡ್ಬೋದು ನೀವು, ಬ್ಯಾಂಕಿನ ಸಾಲದ ಮುಖಾಂತರ ಪಾಪದವ್ರಿಗೆ ಕೊಡುವಂಥ ಸಾಲ, ಆ ಬ್ಯಾಂಕಿನಿಗೆ ಪಾಪದವರಿಗೆ ಒಳಗೆ ಬರಲಿಕ್ಕೆ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇ ಜನಾರ್ದನ್ ಪೂಜಾರಿ ಅವರು. ವೀರಪ್ಪ ಮೊಯ್ಲಿ ಅವರು CT ಮುಖಾಂತರ ಎಲ್ಲರಿಗೆ ಒಂದು ಅವಕಾಶ ಮಾಡಿಕೊಡಿ. ಒಂದು ಬಡ ಲೇಬರ್ ಕೂಡ, ಲೇಬರ್ ಕ್ಲಾಸ್ನ ಮಕ್ಕಳು ಕೂಡ ಈಗ ಹೋಗಿ ಇಂಜಿನಿಯರಿಂಗ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇನ್ನಿತರ ಯಾವುದೇ ಇದರಲ್ಲಿ ಮುಂದೆ ಇದ್ದಾರೆ. ಆಸ್ಕರ್ ಫರ್ನಾಂಡಿಸ್ ಅವರು ಲೇಬರ್ ಮಿನಿಸ್ಟರ್ ಆಗಿ ಎಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಅವರು. ಆದ ಕಾರಣ ಜನರಿಗೆ ನಮ್ಮ ಭಾರತ ದೇಶದಲ್ಲಿ ಈ ಕಾಂಗ್ರೆಸ್ ಮಾಡಿದಂಥ ಕೆಲಸ ಎಲ್ಲರಿಗೆ ಮೆಚ್ಚುಗಾಗಿದೆ. ಈ BJP ಅವರು ಏನು ಮಾಡ್ತಾರೆ, ಸುಮ್ಮನೆ ಜನರ ಮೇಲೆ ಸಂಘರ್ಷ ಮಾಡಿಕೊಂಡು ರಾಜಕೀಯ ಮಾಡುವಂಥ ಕೆಲಸ ಮಾತ್ರ, ಅಭಿವೃದ್ಧಿ ಕೆಲಸ ಯಾವುದೇ ಮಾಡಲಿಲ್ಲ. ನೀವು ನೋಡ್ತಿದ್ರಿ ಮಂಗಳೂರು ನಗರದಲ್ಲಿ ಎಲ್ಲ ಫ್ಲೈಓವರ್ ಆಗಬೇಕಿತ್ತು, ಯಾವುದೋ ಒಂದು ಪಂಪ್ವೆಲ್ ಫ್ಲೈಓವರು, ಅದು ಆಸ್ಕರ್ ಫರ್ನಾಂಡಿಸ್ ರೋಗಂತ ಆಗಿದ್ದು. ಈಗ ನೋಡಿ ನಂತೂರಲ್ಲಿ ಗಂಟೆ ಲೆಕ್ಕ ಬ್ಲಾಕ್ ಆಗ್ತಿದೆ. ಏನು ನಮ್ಮ ಸಂಸದರಿಗೆ ನೋಡ್ಲಿಕ್ಕೆ ಆಗಲಿಲ್ವ? ಅದು KPT ಹತ್ರ ಇದೆ, ಫ್ಲೈಓವರ್ ಆಗಬೇಕಿತ್ತು, ಏರ್ಪೋರ್ಟಿಗೆ ಹೋಗುವಂಥ ರೋಡು ಗಂಟೆಗಟ್ಟಲೆ ಬ್ಲಾಕ್ ಆಗ್ತಾ ಇದೆ. ನ್ಯಾಷನಲ್ ಹೈವೇ ಬ್ಲಾಕ್ ಆಗ್ತಾ ಉಂಟು. ಇಲ್ಲಿ ಕೇಳುವರಿಲ್ಲದಾಗೆ ಆಗಿದೆ.
ಲೀಡರ್ಶಿಪ್ ಇಲ್ಲ, ಸರಿಯಾಗಿ ಮಾತಾಡೋರು ಅಲ್ಲಿ ಇದ್ದರೆ, ಲೋಕಸಭಾದಲ್ಲಿ ಅಲ್ಲಿ ಮಾತಾಡಲಿಕ್ಕೆ ಜನ ಇದ್ದರೆ ಅದು ಮಾತ್ರ ಖಂಡಿತವಾಗಿ ಆಗ್ತದೆ. ಅದಕ್ಕೆ ನಮ್ಮ ಅಭ್ಯರ್ಥಿ ಯಾರು ನಮ್ಮ ಪದ್ಮರಾಜ್ ಪೂಜಾರಿ ಅವರು ಖಂಡಿತವಾಗಿ ಅದು ಯೋಗರು, ಅವ್ರು ಖಂಡಿತವಾಗಿ ಅಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಪ್ರಾಬ್ಲಮ್ಸ್ ಮಾತಾಡಲಿಕ್ಕೆ ಅವರು ಶಕ್ತರಿದ್ದಾರೆ. ಮತ್ತೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವ್ರ ವಿಷಯ ಹೇಳ್ತಾ ಇದ್ರಿ. ಅವರು ತಾವು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಳ್ಕೊಂಡ್ರು, ಕಡೆಗೆ ವಿಧಾನಸಭೆ ಚುನಾವಣೆಯಲ್ಲಿ BJPನೂ 66 ಇಳಿಸ್ಬಿಟ್ರು ರಾಜ್ಯಾಧ್ಯಕ್ಷರಾಗಿ. ಅತಿ ದೊಡ್ಡ ಫ್ಲಾಪ್, ಎಲ್ಲ ಕಡೆ ಟ್ರಾಲ್ ಆಗಕ್ಕೆ ಶುರು ಆದರು ಇದೇ ಕಾರಣಕ್ಕಾಗಿ. ಹೀಗಾಗಿ ಅವರಿಂದ ಅಭಿವೃದ್ಧಿ ಕಾರ್ಯ ಆಗಿಲ್ಲ, ಅದಕ್ಕೆ ಟಿಕೆಟ್ ಕೂಡ ಕೈ ತಪ್ಪಿಸಿದ್ರು ಅನ್ನೋ ಚರ್ಚೆ. ಇದು ಪದ್ಮರಾಜಿಗೆ ಪ್ಲಸ್ ಆಗಿದೆ. ಖಂಡಿತವಾಗಿ ಫೇಲಿಯರ್ ಆಗಿದೆ. ಅವ್ರ ಹೈಕಮಾಂಡ್, ಅವ್ರು ರಾಜ್ಯಾಧ್ಯಕ್ಷರಾಗಿದ್ದರು ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಾಗಿದ್ದರು, ಅವರಿಗೆ ಟಿಕೆಟ್ ಕೊಡಲಿಲ್ಲ. ಯಾಕೆ? ಒಂದು ಸಂಶಯ ಇದೆ, ಅವ್ರ ಕೆಲಸ ಆಗಲಿಲ್ಲ. BJPಯ ಅದು ಬಿಡಿ, ಸಂಸದರಿಂದ ಕಾರ್ಪೊರೇಟರ್ ಪಂಚಾಯತ್ ತನಕ ಯಾರ ಕೆಲಸ ಮಾಡಿದ್ದಾರೆ? ಜನರ ಕೆಲಸವೇ ಮಾಡಲಿಲ್ಲ ಅವರು ಯಾರು ಸಹ. ಖಾಲಿ ಸಂಘರ್ಷ ಮಾಡಿ ಜಾತಿ ಭೇದ ಅಂತ ಹೇಳಿಕೊಂಡು ಅವರು ಓಟನ್ನು ತಗೊಂಡಿದ್ದಾರೆ, ಜನರನ್ನು ಮೂರ್ಖರಾಗಿ ಟ್ರೀಟ್ ಮಾಡಿದ್ದಾರೆ. ಅವರ ಮನೆ ಎಲ್ಲ ಗಟ್ಟಿಯಾಗಿದೆ, ಅವರ ಮಕ್ಕಳು ಎಲ್ಲ ಎಲ್ಲೆಲ್ಲಿ ವಿದೇಶದಲ್ಲಿ ಕೆಲಸ ಇದ್ದಾರೆ, ಅವರ ಕಾರ್ಯಕರ್ತರ ಮಕ್ಕಳು ಮಾತ್ರ ಬೀದಿಯಲ್ಲಿದ್ದಾರೆ. ಮತ್ತೊಂದು ಕಡೆ ಪದ್ಮರಾಜ್ ಅವ್ರಿಗೆ ಅತಿ ದೊಡ್ಡ ಶಕ್ತಿ ಅಂದರೆ ಅವರು ಕೂಡ ದೇವಸ್ಥಾನ, ಹಿಂದುತ್ವ, ಕುದ್ರೋಳಿ, ಸಮಾಜ ಸೇವೆ ಎಲ್ಲವೂ ಕೂಡ. ಈ ಬಾರಿ ಮಂಗಳೂರಲ್ಲಿ ಹಿಂದುತ್ವದ ಮತವೇ ಡಿವೈಡ್ ಆಗುತ್ತೆ ಅನ್ನೋ ಚರ್ಚೆ. ಅಲ್ಲ, ನಾವು ಹಿಂದುತ್ವ ಅಂತ ಹೋಗ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ನಾವು ಹಿಂದುತ್ವ ಅಂತ ಹೋಗ್ತಾ ಇಲ್ಲ. ನಮ್ಮ ಅಭ್ಯರ್ಥಿ ಪದ್ಮರಾಜ್ ಅವರು ಗೋಕರ್ಣದ ಕ್ಷೇತ್ರದಲ್ಲಿ ಮಾಡಿದಂಥ ಕೆಲಸಗಳು ಅದು ಜನರಿಗೆ ಮುಟ್ಟಿದೆ. ಅವ್ರು ಮಾಡಿದಂಥ ದೇವರಾಧನೆ, ಶ್ರೀ ನಾರಾಯಣ ಗುರು ಅವರ ಏನು ಕಲ್ಪನೆ ಇದೆ ಅದನ್ನು ಅವ್ರು ಟೋಟಲಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಜಾತಿ ಮತ ಭೇದವಿಲ್ಲದೆ ನಮ್ಮ ಅಭ್ಯರ್ಥಿ ಪದ್ಮರಾಜ್ ಅವರು ಇಷ್ಟರವರೆಗೆ ಆ ಕೈಗೆ ಹೋಗಲಿಲ್ಲ, ಜಾತಿ ಭೇದ ಬಿಟ್ಟು ಅವ್ರು ಹೋಗಲಿಲ್ಲ. ಖಾಲಿ ಎಲ್ಲರನ್ನು ಸೇರಿಸಿಕೊಂಡು ನಾವು ನೋಡಿ, ನಾನು ಕ್ರಿಶ್ಚನ್ನು, ನಾನು ಗೋಕರ್ಣೇಶ್ವರ ಟೆಂಪಲ್ಗೆ ಸದಾ 30ನೇ ವರ್ಷ ನನ್ನಲ್ಲಿ ಹೋಗೋದು. ನನ್ನೊಟ್ಟಿಗೆ ಮುಸ್ಲಿಮರಿದ್ದಾರೆ, ಎಷ್ಟೋ ಕೃಷ್ಣರು ಬರ್ತಾರೆ. ಜನಾರ್ದನ್ ಪೂಜಾರಿ ಅವರು ಎಲ್ಲರನ್ನು ತಗೊಂಡು ಹೋಗಿದ್ದಾರೆ ಅಲ್ಲಿ. ರಾಜೀವ್ ಗಾಂಧಿ ಅವರು ಇನಾಗ್ರೇಷನ್ ಮಾಡಿದಂಥ ಸಮಯದಲ್ಲಿ ನವೀಕರಣ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದೇವೆ. ಆಗ ನಾವೆಲ್ಲ ಹೋಗಿದ್ದೇವೆ ಆ ಟೆಂಪಲ್ಗೆ. ಇಷ್ಟವರೆಗೆ ನಾವು ಅಲ್ಲಿ ಖಂಡಿತವಾಗಿ ಅವರ ಆ ಟ್ರಸ್ಟಿನ ಸದಸ್ಯರೊಂದಿಗೆ ನಾವು ನಿಕಟ ಸಂಪರ್ಕದಲ್ಲಿದ್ದೇವೆ. ಎಸ್ ಸರ್, ನಿಮ್ಮ ಪ್ರಕಾರ ಈ ಸಲ ದಕ್ಷಿಣ ಕನ್ನಡ ಫಲಿತಾಂಶ ಬದಲಾಗುತ್ತೆ? ಖಂಡಿತವಾಗಿಯೂ ಪದ್ಮರಾಜ್ ಅವರು ಅತ್ಯಧಿಕ ಮತಗಳಿಂದ ಅವರು ಜಯಭೇರಿ ಆಗ್ತಾರೆ. ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.